Namaste children, welcome to Srimanta Mane Patha. I'm Nandini Sharma and I handle English for high school students. ಮಕ್ಕಳೇ ಇವತ್ತು ನಾವು 10th ಸ್ಟ್ಯಾಂಡರ್ಡ್ ಅಲ್ಲಿ ನಿಮ್ಮ 10th ಸಿಲೆಬಸ್ ಅಲ್ಲಿ ಲಾಸ್ಟ್ ಪೊಯಿಟ್ರಿ ಮಾಡ್ತಾ ಇದ್ದೀವಿ. ದಟ್ ಈಸ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತ ರಿಟನ್ ಬೈ ನಾರ್ಮನ್ ನಿಕೋಲ್ಸನ್. ಅವರು ಬರೆದಿದ್ದಾರೆ ಪೊಯಿಟ್ರಿನ. ಇಲ್ಲಿ the poet shares about an experience of a person who's going on outer space ಅವರು ಸ್ಪೇಸ್ ಅಲ್ಲಿ ಟ್ರಾವೆಲ್ ಮಾಡಕ್ ಹೋಗ್ತಾ ಇದ್ದಾರೆ. ಈಸ್ ಗೋಯಿಂಗ್ ಆನ್ ಅನ್ ಅಡ್ವೆಂಚರಸ್ ಜರ್ನಿ. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಅವ್ರದ್ದು ಫೀಲಿಂಗ್ಸ್ ಹೇಗಿರುತ್ತೆ ಅಂತ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ. ಅವ್ರ ಎಮೋಷನಲ್ ಸ್ಟೇಟ್ ಆಫ್ ಮೈಂಡ್ ಹೇಗಿರುತ್ತೆ ಜಸ್ಟ್ ಬಿಫೋರ್ ಹಿ ಲೀವ್ಸ್ ಟು ಔಟರ್ ಸ್ಪೇಸ್ ದ ನೆಕ್ಸ್ಟ್ ಡೇ. What kind of feelings run through his mind anta he is expressed in this poetry. It's a small sweet poetry. Adanna ನಾವು ಓದಿ ಅರ್ಥ ಮಾಡ್ಕೊಳ್ಳೋಣ. Okay, let's go to the poem. So before you read anta ಕೊಟ್ಟಿದ್ದಾರೆ ಮಕ್ಕಳೇ, before you read, imagine that you have planned to trek alone in one of the dense forest next Sunday. Dense forest ಅಂದ್ರೆ ಏನು? ತುಂಬ ಥಿಕ್ಕಾಗಿರೋಂಥ ಫಾರೆಸ್ಟು. ನಿಮಗೆ ವಿದೌಟ್ ಅ ಗೈಡ್ ಇಟ್ ವಿಲ್ ಬಿ ಡಿಫಿಕಲ್ಟ್ ಟು ಗೋ ಥ್ರೂ ದಟ್ ಫಾರೆಸ್ಟ್. ನಿಮಗೆ ದಾರಿ ಹುಡ್ಕಕ್ಕೆ ಕಷ್ಟ ಆಗುತ್ತೆ ಅಂತ ಡೆನ್ಸ್ ಫಾರೆಸ್ಟ್ ಅದು. ಡೆನ್ಸ್ ಫಾರೆಸ್ಟ್ ಅಂದರೆ ನೆಕ್ಸ್ಟ್ ಸಂಡೇ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಮ್ಯಾಜಿನ್ ದಟ್ ಯು ಹ್ಯಾವ್ ಪ್ಲಾನ್ ಟು ಟ್ರೆಕ್ ಅಲೋನ್ ಇನ್ ಒನ್ ಆಫ್ ದ ಡೆನ್ಸ್ ಫಾರೆಸ್ಟ್ ನೆಕ್ಸ್ಟ್ ಸಂಡೇ. ವಾಟ್ ವುಡ್ ಬಿ ಯುವರ್ ಎಮೋಷನ್ಸ್ ಬಿಫೋರ್ ಟ್ರೆಕ್ಕಿಂಗ್? ಸೊ ನೀವು ಟ್ರೆಕ್ಕಿಂಗ್ ಹೋಗೋಕ್ಕಿಂತ ಮುಂಚೆ ನಿಮ್ಮ ಮನಸ್ಸಲ್ಲಿ ಆಗಂಥ ಥಾಟ್ಸ್ ಏನು? ವಾಟ್ ವುಡ್ ಬಿ ಯುವರ್ ಇಮ್ಯಾಜಿನೇಷನ್? ಹಾಗಿರ್ಬೋದು, ಹೀಗಿರ್ಬೋದು, ನನ್ನ ಎಕ್ಸ್ಪೀರಿಯನ್ಸ್ ಈ ಥರ ಆಗ್ಬೋದು, ನನಗೆ ಐ ಮೈಟ್ ಎಂಜಾಯ್ ಇಟ್, ಇಟ್ ವಿಲ್ ಬಿ ಎನ್ ಅಡ್ವೆಂಚರಸ್ ಜರ್ನಿ ಫಾರ್ ಮೀ, ಐ ಡೋಂಟ್ ನೋ ಹೌ ಐ ವಿಲ್ ಫೈಂಡ್ ಮೈ ವೇ, ಐ ವಿಶ್ ಐ ಹ್ಯಾಡ್ ಅ ಗೈಡ್ ವಿತ್ ಮೀ. ಈ ಥರದ್ದೆಲ್ಲ ಥಾಟ್ಸು ಬರೋದು ಕ್ವೈಟ್ ಕಾಮನ್ ನಮಗೆ. Okay, so can you write a letter to your friend expressing your feelings? You can include the following words in your letter ಅಂತ ಕೊಟ್ಟಿದ್ದಾರೆ. ಸೊ ಏನೇನು ನಿಮಗೆ ಫೀಲಿಂಗ್ಸ್ ಬರ್ಬೋದು. ಒನ್ ಕುಡ್ ಬಿ ಎಕ್ಸೈಟ್ಮೆಂಟ್. ಡೆಫಿನೆಟ್ಲಿ ಎಕ್ಸೈಟ್ಮೆಂಟ್. ಯಾಕಂದರೆ ಗೋಯಿಂಗ್ ಆನ್ ಫಾರೆಸ್ಟಲ್ಲಿ ನಾವು ನಡೆಯೋದು ಇಟ್ ಇಸ್ ನಾಟ್ ಅ ಕಾಮನ್ ಥಿಂಗ್. ರೇರ್ಲಿ ಅಡ್ವೆಂಚರಸ್ ಜನಗಳು ಇಂಥ ಕೆಲಸನ ಮಾಡ್ತಾರೆ. ಅವ್ರಿಗಿಂತ ಟ್ರೆಕ್ಕಿಂಗ್ ಎಲ್ಲ ಹೋಗೋಕ್ಕೆ ಇಷ್ಟ ಆಗುತ್ತೆ. ಬಟ್ ಎಕ್ಸೈಟ್ಮೆಂಟ್ ಆಗ್ಬೋದು. ಅಪ್ರೆಹೆನ್ಷನ್ ಅಂದರೆ ಲಾಡ್ ಆಫ್ ಕ್ವೆಶನ್ಸ್. ಹೀಗಾಗ್ಬೋದಾ, ಹಾಗಾಗ್ಬೋದಾ, ಈ ಥರ ಆಗ್ಬೋದಾ, ಆ ಥರ ಆಗ್ಬೋದಾ, ಪ್ರಾಣಿಗಳು ಬರ್ಬೋದಾ, ಮಳೆ ಬರ್ಬೋದಾ, ಸ್ಕಿಡ್ ಆಗ್ಬೋದಾ, ನಂಗೆ ಹತ್ತಕ್ಕಾಗತ್ತಾ ಇಲ್ವಾ, ನಂಗೆ ಸುಸ್ತಾಗತ್ತಾ, ಆಲ್ ದೀಸ್ ಥಾಟ್ಸ್ ವಿಲ್ ಕಮ್. ದಟ್ ಈಸ್ ಅಪ್ರೆಹೆನ್ಷನ್. ಈಗರ್ನೆಸ್ ಅಂದರೆ ಯಾವಾಗ ಮಾಡ್ತೀನಿ, ಯಾವಾಗ ಹೋಗ್ತೀನಿ ನಾನು ಅನ್ನೋದೊಂದು ಕಾಯೋದು ಈಗರ್ನೆಸ್. ಡೌಟ್, ಆಗತ್ತಾ ಇಲ್ವಾ ನನ್ನ ಕೈಲಿ ಅನ್ನೋದೊಂದು ಡೌಟ್. ಎಂಥೂಸಿಯಾಸಮ್, ಲಾಟ್ ಆಫ್ ಎನರ್ಜಿ. ನಿಮಗೆ ಖುಷಿ ಇರುತ್ತೆ ಟು ಗೋ ಆನ್ ದಟ್ ಜರ್ನಿ, ಟ್ರೆಕ್ಕಿಂಗ್ ಜರ್ನಿಲಿ ಹೋಗೋಕ್ಕೆ. ದಟ್ ಈಸ್ ಎಂಥೂಸಿಯಾಸಮ್. ಕಾನ್ಫಿಡೆನ್ಸ್, ನಾನು ಮಾಡೇ ಮಾಡ್ತೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ಇರುತ್ತೆ. ದೆನ್ ರೆಡಿನೆಸ್, your preparedness. All these are feelings that run through your mind just before you start any adventurous journey. Okay, likewise, in this poem, the poet Norman Nicholson, he expresses his feelings before he starts on his journey to outer space the next day morning. Okay, so Norman Nicholson ಬಗ್ಗೆ ನಾವು ತಿಳ್ಕೊಬೇಕಂದ್ರೆ, Norman Nicholson, he identifies himself as a poet. He has written regional geography, literary criticism, autobiography, literary biography and novels. ಇಷ್ಟೆಲ್ಲ ಬರೆದಿದ್ದಾರೆ ಇವರು. All his work reveals a deep feeling for the South Cumberland coastal area bordered on the west by the Irish Sea and on the east by the Lake District. His poetry is noted for its local concerns, straightforwardness of language and inclusion of elements of common speech. ಇವ್ರ ಪೊಯಟ್ರಿನ ನಾವು ಓದಿದ್ರೆ ಇಟ್ ಸೌಂಡ್ಸ್ ಲೈಕ್ ಏನೋ ನಾವು ನಾರ್ಮಲ್ ಆಗಿ ಮಾತಾಡ್ದಂಗೆ ಇರುತ್ತೆ. ತುಂಬ ಹಳೆ ಕಾಲದ ಪೊಯಟ್ರಿ ಥರ ಇರಲ್ಲ ಇವ್ರ ಪೊಯಟ್ರಿ.